ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಆಗಸ್ಟ್ 13ನೇ ತಾರೀಕು ಮಂಗಳವಾರ, ಸರಿಸುಮಾರು ಆಲ್ರೆಡಿ 10 ಗಂಟೆ ಸಮಯ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಕ್ಲಿಕಾರ್ಟ್ ಸಂಸ್ಥೆ ಆಯೋಜನೆ ಮಾಡಿರ್ತಕ್ಕಂಥ ನಿಕಾನ್ನ ಸಹಯೋಗದೊಂದಿಗೆ ಇವತ್ತು BP ವಾಡಿಯಾ ಹಾಲಲ್ಲಿ ಫೋಕಸ್ ರಘು ಅವರು ನಡೆಸ್ಕೊಡ್ತಾ ಇರ್ತಕ್ಕಂಥ ಬ್ಯೂಟಿಫುಲ್ ಆದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಾಗಾರಕ್ಕೆ ಸಾಕಷ್ಟು ಜನ ರಿಜಿಸ್ಟರ್ ಮಾಡಿ ಈಗಾಗಲೇ ಎಲ್ಲ ಒಳಗಡೆ ಬಂದಿದ್ದಾರೆ, ಇನ್ನೂ ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಈ ಕಾರ್ಯಕ್ರಮದ ಹೈಲೈಟ್ಸ್ನ ಈಗ ನೀವು ಸಹ ನೋಡೋರಂತೆ. ಹಾಗಿದ್ರೆ ಇವತ್ತಿನ ಇಲ್ಲಿನ ವಾತಾವರಣ ಏನಿರುತ್ತೆ, ಹೇಗಿರುತ್ತೆ, ಏನೆಲ್ಲ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ, ಹಾಗೆ ಜನರ ಅಭಿಪ್ರಾಯ ಏನು, ಪ್ರತಿಯೊಂದೂ ನಿಮಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನ ಈ ಚಿಕ್ಕ ವಿಡಿಯೋದಲ್ಲಿ ನೀವು ಸಹ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿದಂಥ ಒಂದು ಅನುಭವ ಸಿಕ್ಕಲಿ ಅಂತೇಳಿ ಬನ್ನಿ. ಆಗಿದ್ರೆ ನಿಮಗೂ ಸಹ ಸ್ವಾಗತ ಕೋರ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್. ನಮಸ್ತೆ, ನಾನು ಫೋಕಸ್ ರಘು. ಬೆಂಗಳೂರಿಗೆ ಬಂದಿದ್ದೀನಿ ಉಡುಪಿಯಿಂದ. ಸೊ ಥ್ಯಾಂಕ್ಸ್ ಟು ನಿಕಾನ್ ಇಂಡಿಯಾ ಆ್ಯಂಡ್ ಕ್ಲಿಕಾರ್ಟ್. ಇವತ್ತಿನ ಒಂದು ವೆಡ್ಡಿಂಗ್ ಫೋಟೋಗ್ರಫಿ ವರ್ಕ್ಶಾಪ್ಗೆ ಎಲ್ರಿಗೂ ಸ್ವಾಗತ. ಇವತ್ತದೇ ಲೈಟಿಂಗ್, ಆಮೇಲೆ ಪೋರ್ಟ್ರೇಟ್, ಸೊ ಫಾಸ್ಟಾಗಿ ಹೆಂಗೆ ಕ್ಲಿಕ್ ಮಾಡೋದು ವೆಡ್ಡಿಂಗ್ ಫೋಟೋಗ್ರಫಿಯಲ್ಲಿ. ಸೊ ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ, ನಾನು ಯಾವ ರೀತಿ ಶೂಟ್ ಮಾಡ್ತಾಯಿದ್ದೀನಿ ಎಲ್ಲ, ಆಮೇಲೆ ಕ್ಲೈಂಟ್ ಹ್ಯಾಂಡ್ಲಿಂಗ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೈಲಾ ಕಮ್ಮತ್ತಿಗೆ. ಇವರು ನಮ್ಮ ಯಜಮಾನರು ರವಿರಾಜ್ ಹೊಂಬಾಳ್ ಅಂತ. ನಾವಿವತ್ತು ಕ್ಲಿಕಾರ್ಟ್ ಆಯೋಜನೆ ಮಾಡಿರುವಂಥ BP ವಾಡಿಯಾ ಸಭಾಂಗಣದಲ್ಲಿ ಆಮೇಲೆ ವೆಡ್ಡಿಂಗ್ ಫೋಟೋಗ್ರಫಿ ಹೇಗೆ ಕಲಿಯೋದು ಅನ್ನೋದ್ರ ಬಗ್ಗೆ ಕಾರ್ಯಾಗಾರ ಇದೆ. ಹೀಗಾಗಿ ನಾನು ಇವತ್ತು ಪಾಲ್ಗೊಳ್ತಾ ಇದ್ದೀನಿ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಬನ್ನಿ. ಪ್ರತಿ ಸಲ ಇಲ್ಲಿ ಒಂದಿಲ್ಲ ಒಂದು ಹೊಸ ಸ್ಕಿಲ್ಗಳನ್ನು ಕಲಿಸ್ಕೊಡ್ತಾರೆ. ನಾನು ತುಂಬ ಇಂಟ್ರೆಸ್ಟಿಂದ ಕಲಿಯೋಕ್ಕೆ ಬಂದಿದ್ದೀನಿ. ನೀವು ಎಲ್ಲರೂ ಬನ್ನಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.
ವೃತ್ತಿ ಬದುಕಿನ ಜೊತೆಗೆ ನಮ್ಮೆಲ್ಲ 15 ಜನರ ತಂಡ ಇದಕ್ಕೆ ಶ್ರಮಿಸುತ್ತಿದೆ. ಸಂಜೆಯಲ್ಲಿ ಒಂದೇ ಕ್ಷಣ ಸುಳಿವೆ ಬಂಗಾರದ ಸಂಜೆ. ಶ್ರೀಯುತ ಫೋಕಸ್ ರಘು ಅವರು ತಮಗೆಲ್ಲರಿಗೂ ನಡೆಸಿಕೊಡಲಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಫೋಕಸ್ ರಘುರವರ ಒಂದು ಸಣ್ಣ ಕಿರುಪರಿಚಯ ತಮಗೆ ಕೊಡ್ತಿದ್ದೇನೆ. ಆಗ್ತಿಲ್ಲ. ಇದು ಫಸ್ಟ್ ಬೆಂಗಳೂರಿನಲ್ಲಿ ನನ್ನ ಫಸ್ಟ್ ಕ್ಲಾಸ್. ಸೊ ಇದು ಕ್ಲಾಸ್ ಬಂದುಬಿಟ್ಟು 100% ಕನ್ನಡದಲ್ಲೇ ಇರುತ್ತೆ. ಸೊ 10 ಗಂಟೆ ಹೇಳಿದರೆ 10:30 ಒಬ್ಬರು ಬರ್ತಾರೆ, 11 ಗಂಟೆಗೆ ಒಂದು ಸ್ವಲ್ಪ ಜನ ಬರ್ತಾರೆ, 11:30 ಬರ್ತಾರೆ, ಮತ್ತು ಕೆಲವರು 12 ಗಂಟೆಗೆ ಬರುವವರಿದ್ದಾರೆ. ಸೊ ನೀವೆಲ್ಲರೂ ಇವತ್ತು ಟೈಮಿಗೆ ಸರಿಯಾಗಿ ಬೇಗನೆ ಬಂದಿದ್ದೀರಿ. ಸೊ ಇವತ್ತು ನಮಗೆ ಕ್ಲೈಂಟ್ 10 ಗಂಟೆಗೆ ಹಾಲಿಗೆ ಬರೋಕ್ಕೆ ಹೇಳ್ತಾರೆ, ಚೌಲ್ಟ್ರಿಗೆ ಬರೋಕ್ಕೆ ಹೇಳ್ತಾರೆ. ಸೊ ನಾವು 11 ಗಂಟೆಗೆ ಹೋದರೆ ಹೇಗಿರುತ್ತೆ? ಅವ್ರಿಗೇನಾಗುತ್ತೆ, 1/4 ಗಂಟೆ ಮುಂಚೆನೇ ಬಂದಿರ್ತಾರೆ, ಅವ್ರು ಸುಮ್ಮನೆ 2 ಗಂಟೆ ಕಾಯಬೇಕು. ಸೊ ಬೆಳಿಗ್ಗೆದ್ದು ಎನರ್ಜಿ ಇದೆಯಲ್ಲ, FM 10 ಸ್ಟಾರ್ಟ್ ಮಾಡಿದ್ದೇನೆ. ಸೊ ಎಷ್ಟು ಜನ ಇಲ್ಲಿ ನೆಗೆಟಿವಿಂದ ಬಂದವರಿದ್ದೀರಿ? ಡಿಜಿಟಲ್ ಬಂದ ಮೇಲೆ ಸ್ವಲ್ಪ ಫೋಟೋಗ್ರಾಫರ್ ದುಡ್ಡು ಉಳಿಸಿದ್ದು ಅಲ್ವಾ? ದುಡ್ಡು ಮಾಡಲಿಕ್ಕೆ ಆಗಿದ್ದು ಡಿಜಿಟಲ್ ಬಂದ ಮೇಲಲ್ಲ. ಹೈ ಸ್ಪೀಡ್ ಫಿಲ್ಮ್ ಹಾಕಿ 1.8 ಲೆನ್ಸ್ ಇತ್ತು, ಆವಾಗಲೂ 50 mm ಇತ್ತು. ಸೊ ಈಗ ಮಿರರ್ಲೆಸ್ ಬಂತು, ಆಲ್ಬಮ್ ಹೋಯಿತು, ಹೋಗ್ತಾ ಬರ್ತಾ ಇದೆ ಅಲ್ವ? ಈ ಥರ ಇಲ್ಲ, ಆ್ಯಕ್ಚುಲಿ ಸ್ವಲ್ಪ ನಾರ್ಮಲ್ ಇದೆ. ಸೊ ಇದನ್ನು ನಾನು ರಾದಲ್ಲಿ ಶೂಟ್ ಮಾಡಿ ಕೆಳಗಡೆ ಒಂದು ಲೈಟ್ ಕೊಟ್ಟಿದ್ದೀನಿ. ಅದು ಯಾವುದು, ನಾನು ಮುಂಚೆ ವೆರಿ ಲೋ ಬಜೆಟ್, ನನ್ನ ಹತ್ರ ಕೂಡ ಬಜೆಟೇ ಇರಲಿಲ್ಲ ಸ್ಟಾರ್ಟ್ ಮಾಡುವಾಗ. 2,000 ರೂಪಾಯಿಗೆ ಸಿಂಪೆಕ್ಸ್ ಫ್ಲಾಶ್ ಬರ್ತಾ ಇತ್ತು ಗೊತ್ತಾ, ಈಗಲೂ ಬರುತ್ತೆ. ಈಗ 2,000 ಎಲ್ಲ ಜಾಸ್ತಿ ಆಗಿರ್ಬೋದು. ಅದಕ್ಕೆ ಯೋಮ್ನೋ ಟ್ರಿಗರ್ ಹಾಕಿ ಎಲ್ಲ ಶೂಟ್ ಮಾಡ್ತಿದ್ದೆ. ಸೇಮ್ ಯೋಮ್ನೋ ಟ್ರಿಗರ್ ಹಾಕಿ ಫ್ಲ್ಯಾಶಿಗೆ 2,000 ಫ್ಲ್ಯಾಶಿಗೆ ಒಂದು ಡೆಫ್ಯೂಸರ್ ಹಾಕ್ತಿದ್ದೆ ನಾನು, ಸ್ವಲ್ಪ ದೊಡ್ಡ ಸೈಜದ್ದು. ಅದು ಸ್ಟ್ರೈಟ್ ಇದೆ, ಡಿಸ್ಟರ್ಬ್ ಆಗ್ತಿದ್ದು ಐಸ್ಗೆ. ಸೊ ಅದು ವೆರಿ ಇಂಪಾರ್ಟೆಂಟ್. ಸೊ ದೋಣಿ ಈ ಥರ ಡಯಾಗ್ನಲ್ ಇದೆ, ಈ ಥರ ಇದೆ. ಅದು ಈಗ ಸ್ಟ್ರೈಟ್ ಇದ್ದರೂ ಡಿಸ್ಟರ್ಬ್, ಅಥವಾ ಈ ಥರ ಅಡ್ಡ ಕೂಡ ಇದ್ದರೆ ಕೂಡ ಅವ್ರು ಸಿಕ್ಕಿರಲಿಲ್ಲ ನನಗೆ. ಮತ್ತು ಬೈಕ್ ಇಟ್ಕೊಂಡೇ ಶೂಟ್ ಮಾಡಿದೆ. ಸೊ ನಾವೇನು ಮಾಡಬೇಕು, ಪ್ರೀ ವೆಡ್ಡಿಂಗ್ ಶೂಟ್ ಹೋದಾಗ ಸೊ ಅವ್ರದ್ದು ಪ್ರೊಫೆಷನ್, ಅವ್ರದ್ದು ಹಾಬೀಸ್ ಬಗ್ಗೆ ತಿಳ್ಕೊಂಡ್ರೆ ಇನ್ನಷ್ಟು ಕ್ರಿಯೇಟಿವಿಟಿ ಮಾಡೋಕ್ಕಾಗುತ್ತೆ ನಮಗೆ. ಸೊ ನಾನು ಫುಲ್ ಪ್ರಿಪರೇಷನ್ ಮಾಡಿದ್ದೆ. ಫ್ಲ್ಯಾಶಿಗೆ ಆರೆಂಜ್ ಕಲರ್ ಜೆಲ್ ಹಾಕಿದ್ದೆ, ಬಿಕಾಸ್ ಆಫ್ ಬ್ಲೂ ವಾಟರ್ ಬರಬೇಕು, ಸ್ವಲ್ಪ ಬ್ಲೂ ಬರಬೇಕಂತೇಳಿ. ಸೊ ಈ ಕಪಲ್ ತುಂಬ ಇಂಟ್ರೆಸ್ಟೆಡ್ ಇದ್ದರು, ಹಾಗಾಗಿ ಇವರನ್ನೇ ನಾನು ಚೂಸ್ ಮಾಡಿದ್ದೆ. ಇಲ್ಲಿ ಕೂಡ ಆರೆಂಜ್ ನಾನು ಫಿಲ್ಟರ್ ಯೂಸ್ ಮಾಡಿದ್ದೇನೆ. ಆವಾಗ ಈ ಥರ ಬ್ಯಾಕ್ಗ್ರೌಂಡ್ ಬರುತ್ತೆ. ಅದಕ್ಕೆ ಅವ್ರದ್ದು ಡ್ರೆಸ್ ಕಲರ್ ಕಾಂಟ್ರಾಸ್ಟ್ ಎಲ್ಲೋ ಮತ್ತು ಅಲ್ಲಿ ರೆಡ್ ಇದೆಯಲ್ಲ, ಸೊ ಇನ್ನೂ ಡಿಫ್ರೆಂಟ್ ಬರುತ್ತೆ. ಇದು ಹಾಗೆ. ಇದು ನೋಡಿ, ಬೀಚಲ್ಲಿ ತುಂಬ ಜನ ಶೂಟ್ ಮಾಡಿರ್ಬೋದು ಇಲ್ಲಿದ್ದವರು. ಯಾರೆಲ್ಲ ಬಂದಿದ್ದೀರಿ? ಉಡುಪಿ, ಹೊನ್ನಾವರ ಎಲ್ಲ ಮಾಡಿದ್ದೀರಲ್ಲ ಶೂಟ್. ಹೊನ್ನಾವರ ಜಾಸ್ತಿನಾ ಅಂತ? ಫುಲ್ ಸೆಟಪ್ ಇದೆ ಅಲ್ಲಿ, ಏನು ಕೆಲಸ ಇಲ್ಲ, ಬರೀಲಿ ಶೂಟ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಕೀಲಿ ಸ್ಕೈ ಕೆಲವೊಂದು ಟೈಮಲ್ಲಿ ಸಿಗುತ್ತೆ ಈ ಥರ, ಕೆಲವೊಂದು ಟೈಮಲ್ಲಿ ಸಿಗಲ್ಲ. ಸೈಡ್ಗೆ ಬಿದ್ದುಕೊಂಡಿತ್ತು, ಇದನ್ನು ನಾವು ಅಲ್ಲಿ ಹೂತಿದ್ದೇವೆ. ಮತ್ತು ಸಿಂಗಲ್ ಲೈಟ್, ಅದೇ ಇದು ತುಂಬ ಹಳೆಯ ಇಮೇಜಸ್ ಎಲ್ಲ ನಾನು ತೋರಿಸ್ತಾ ಇರೋದು. ಸೊ ಇದು ಬಿಗಿನಿಂಗಲ್ಲಿ ಸ್ವಲ್ಪ ಏನಾಗುತ್ತೆ ಹೇಳಿದ್ರೆ, ನೀವು ಬಿಗಿನಿಂಗಲ್ಲಿ ಏನು ಮಾಡಿ ಗೊತ್ತಾ, ನೀವು ಪಿಂಟ್ರೆಸ್ಟಲ್ಲಿ ಸ್ವಲ್ಪ ಪೋಸಸ್ ಸಿಗುತ್ತೆ, ಅಥವಾ ಬೇರೆ ಫೋಟೋಗ್ರಾಫರ್ಸ್ ಪೋಸ್ ಯೂಸ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಕಾಪಿ ಮಾಡಬೇಡಿ, ಯೂಸ್ ಮಾಡಿ, ಅದನ್ನು ನೀವು ಮಾಡಿಫೈ ಮಾಡಿ ಅಷ್ಟೇ. ಮತ್ತು ಎಲ್ಲ ಪೋಸು ಎಲ್ಲ ಕಪಲ್ಗೆ ಸೂಟ್ ಆಗೋಲ್ಲ. ಮತ್ತು ನಮ್ಮ ಅಸಿಸ್ಟೆಂಟ್, ಬ್ಯೂಟಿ ಪಾರ್ಲರ್ ಅಸಿಸ್ಟೆಂಟು ಎಲ್ಲರೂ ಆ ದೋಣಿಯಲ್ಲಿ ಇರ್ತಾರೆ. ಇವ್ರಿಗೆ ಪೋಸ್ ಮಾಡಿ, ಹಂಗೆ ಮಾಡಿ, ಇಲ್ಲಿ ಮಾಡಿ, ಇಲ್ಲಿ ಕಿಸ್ ಮಾಡಿ, ಅಲ್ಲಿ ಕಿಸ್ ಮಾಡಿ. ಈ ಪೇರೆಂಟ್ಸ್ ಅಂದರೆ ಹೆಂಗೆ, ನಮ್ಮ ಸತ್ಯ ಹೀಗೆ ಹೋಗ್ತಿರ್ಬೇಕಾದ್ರೆ ಹೀಗೆ ಹೇಳಿ ಹೋಗ್ತಾರೆ, ಹೀಗೆ ನೋಡಿ ಅಂತ ಹೇಳ್ತಾರೆ. ದೋಣಿ ಬಾರ ಪುನಃ ಅವರಿಗೆ ಟರ್ನ್ ಮಾಡೋಕ್ಕಾಗಲ್ಲ. 15 ಜನ ದೋಣಿಯಲ್ಲಿದ್ದಾರೆ, ಮುಂದ್ಗಡೆ ಇವರಿದ್ದಾರೆ, ಹೆಂಗೆ ಶೂಟ್ ಮಾಡೋದು? ಅವ್ರು ಹೇಳ್ತಾರೆ ಕರೆಕ್ಟ್, ಬಟ್ ಏನಾಗುತ್ತೆ, ಅವ್ರಿಗೆ ಯೂಸ್ ಮಾಡೋಕ್ಕಾಗಲ್ಲ ಕೆಲವು ಪೋಸ್. ಇವ್ರು ಇರ್ತಾರೆ. ಆಮೇಲೆ ಡ್ರೋನ್ ಶೂಟಿಂಗ್ ನಾನು ಅದಕ್ಕೆ ಇವರು ಹೇಳಿದ್ರು, ನಾವು ಸ್ಕ್ವೇರ್ ತೊಗೊಂಬರ್ತೀವಿ ಅಂತೇಳಿ. ನಾನು ಬೇಡ, ಸ್ಕ್ವೇರ್ ಬೇಡ, ರೌಂಡ್ ತನ್ನಿ ಹೇಳಿದೆ. ಯಾಕಂದರೆ ಸ್ಕ್ವೇರ್ ಡಾಟ್ ಬರುತ್ತೆ, ಸ್ಟ್ರಿಪ್ ಲೈಟ್ ಹಾಕಿದ್ರೆ ಪುನಃ ಅಡ್ಡ ಬರುತ್ತೆ. ಸೊ ಮತ್ತು ರಿಂಗ್ ಲೈಟ್ ಅಂತ ಬರುತ್ತೆ ನೋಡಿ, ನೀವು ಇವ್ರದ್ದು ಬ್ಯೂಟಿ ಪಾರ್ಲರ್ ಯೂಸ್ ಮಾಡ್ತಾರಲ್ಲ, ಅದು ಬಂದುಬಿಟ್ಟು ಮತ್ತೆ ಒಂದು ಕ್ಲಾತ್ ಹಾಕಿಬಿಡ್ತಾರೆ ಅಷ್ಟೇ. ಕೆಲವು ನಾನು ಕ್ಲಾತ್ ಹಾಕಲ್ಲ, ನಾರ್ಮಲ್ ಅದೇ ಹಾಕಿಬಿಡ್ತೀನಿ, ಸಾಕಾಗುತ್ತೆ. ಯಾಕಂದ್ರೆ ಅದು ಸೊ ಇಲ್ಲಿ ಅಲೈನ್ಮೆಂಟ್ ಮಾಡೋಕ್ಕಾಗುತ್ತೆ. ಇಲ್ಲಿ ಕ್ರಾಪ್ ಟೂಲ್ ಇದೆ ನೋಡಿ, ಕ್ರಾಪ್ ಟೂಲ್. ಇಲ್ಲಿ ನೀವು ಆಟೋ ಪ್ರೆಸ್ ಮಾಡಿದರೆ ಸ್ಟ್ರೈಟ್ ಆಗುತ್ತೆ ನೋಡಿ, ಸ್ಟ್ರೈಟ್ ಆಯಿತಾ? ಇದನ್ನು ಬೇಕಾದ್ರೆ ನಾನು ಸ್ವಲ್ಪ ಹಿಂಗೆ ಕ್ರಾಪ್ ಮಾಡ್ತೀನಿ, ಡಬಲ್ ಕ್ಲಿಕ್ ಮಾಡ್ತೀನಿ. ಕಂಪೋಸಿಷನ್ ಇನ್ನೂ ಬೇಕಾದ್ರೆ ಈಚೆ ಮಾಡ್ಬೋದು. ಸ್ಟ್ರೈಟ್ ಆಯಿತು, ಕರೆಕ್ಟಾ? ಹಿಂಗಿತ್ತು ಒರಿಜಿನಲ್ ಫೀಚರ್.
ಎಲ್ಲ ಚೇಂಜ್ ಮಾಡ್ಬೋದು. ಬೇಕಾದ್ರೆ ಸ್ವಲ್ಪ ಸ್ಯಾಚುರೇಷನ್ ಕೊಡ್ಬೋದು, ಸ್ವಲ್ಪ ಕಾಂಟ್ರಾಸ್ಟ್ ಕೊಡ್ತೀನಿ. ಇಲ್ಲಿ ಬೇಕಾದ್ರೆ 3350 ಇರುತ್ತೆ ನೋಡಿ ವೈಟ್ ಬ್ಯಾಲೆನ್ಸ್. ಕ್ಲಿಕ್ ಮಾಡ್ತೀನಿ, ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೀನಿ, ಎಷ್ಟು ಪಕ್ಕ ಆಯಿತು. ಇನ್ನು ಹೈಲೈಟ್ಸ್ ಎಲ್ಲ ಚೇಂಜ್ ಮಾಡ್ಬೋದು. ಇಲ್ಲಿ ನೋಡಿ ಬರ್ನ್ ಆಗಿದೆ, ಸೊ ಇದು ನಾನು ಸ್ವಲ್ಪ ಹೈಲೈಟ್ಸ್ ಡೌನ್ ಮಾಡ್ತೀನಿ, ಡೀಟೇಲ್ ತರ್ತೀನಿ. ಇನ್ನು ಇಲ್ಲಿ ನೋಡಿ ಈ ಇಮೇಜ್ ಎಷ್ಟು ಅಂಡರ್ ಎಕ್ಸ್ಪೋಸ್ ಆಗಿದೆ, ತುಂಬ ಬ್ಲ್ಯಾಕ್ ಇದೆ ನೋಡಿ. ಸೊ 4 ಸ್ಟಾಪ್ ಓವರ್ ಮಾಡ್ತೀನಿ, ನಾನು ರೀಸೆಟ್ ಮಾಡ್ತೀನಿ. ಈಗ ಹೆಂಗಿದೆ ನೋಡಿ, ಆಲ್ಮೋಸ್ಟ್ 4 ಸ್ಟಾಪ್ ಓಪನ್ ಮಾಡಿದೆ. ನಾಯ್ಸ್ ಇದೆಯಾ ನೋಡಿ, ನಾಯ್ಸ್ ಕಂಟ್ರೋಲ್ ಮಾಡಿಲ್ಲ ನಾನೇನು ಕೂಡ. ಛಾಯಾಗ್ರಹಣದ ಹಿಂದೆ ಬದುಕುವ ಜನರನ್ನು ಉತ್ತೇಜಿಸುವ, ಅವರ ಕಷ್ಟ ಕಾರ್ಪಣ್ಯಕ್ಕೆ ಹೋಗುಡುವ ಒಂದು ಮನಸ್ಸು ನಮ್ಮಲ್ಲಿ ಬಂದು ಆಸೀನರಾಗಿದ್ದಾರೆ. ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರನ್ನು ಭಾಳ ದಿನಗಳಿಂದ ನಾನು ಕ್ಲಿಕಾರ್ಟ್ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಒಂದಿನ ಬರಬೇಕು ಅಂಥೇಳಿ ನಾನು ನಮ್ಮ ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದೆ. ಅದು ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮೊದಲಿಗೆ ಕ್ಲಿಕಾರ್ಟ್ ಸಂಸ್ಥೆಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಬೇರೆ ಛಾಯಾಗ್ರಹಣ ಕ್ಷೇತ್ರದ ಹಲವು ವಿಭಾಗಗಳಲ್ಲಿ ಸೇವೆ ಮಾಡತಕ್ಕಂಥವನ್ನು ಪ್ರೋತ್ಸಾಹಿಸುವ ಕೆಲಸ ಕರ್ನಾಟಕ ಫೋಟೋಗ್ರಫರ್ಸ್ ಅಸೋಸಿಯೇಷನ್ ಮಾಡ್ತಾ ಬಂದಿದೆ. ಬರ್ತಕ್ಕಂಥ ಎಲ್ಲ ಛಾಯಾಗ್ರಾಹಕರಿಗೆ ಒಂದು ವಿಶೇಷವಾದಂಥ ಕೂಪನ್ನು, 5,000 ರೂಪಾಯಿಗೂ ಹೆಚ್ಚಿನ ಮೌಲ್ಯ ಇರ್ತಕ್ಕಂಥ ಕೂಪನ್ಗಳನ್ನು ಈ ಬಾರಿ ವಿತರಣೆ ಮಾಡ್ತಾಯಿದ್ವಿ. ಯಾರೇ ಬರ್ಬೋದು ಛಾಯಾಗ್ರಾಹಕರು, ಅವರಿಗೆಲ್ಲರಿಗೂ 5,000 ರೂಪಾಯಿನಷ್ಟು ವೋಚರು ನಿಮಗೆ ಸಿಗುತ್ತೆ. ಆ ವೋಚರಿಂದ ನಿಮಗೆ ಹೆಚ್ಚಿನ ಸಹಕಾರ ಸಹ ಆಗಲಿದೆ. ಜೊತೆಯಲ್ಲಿ ವುಮೆನ್ಸ್ ಫೋರಮ್ನವ್ರು ಇದ್ದೀರಿ, ವುಮೆನ್ಸ್ ಕ್ಲಬ್ನವ್ರು ಇದ್ದೀರಿ, ಎಲ್ಲರನ್ನೂ ಸಹ ವೈಯಕ್ತಿಕವಾಗಿ ಮತ್ತು ನಮ್ಮ ರಾಜ್ಯ ಸಂಘದ ಪರವಾಗಿ ನಾನು ಹೃದಯಪೂರ್ವಕವಾದ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಕರಿತಾ ಇದ್ದೀನಿ. ಅಂಥವರಿಂದ ಇವತ್ತು ನಮ್ಮ ಛಾಯಾಗ್ರಹಣ ಉಳಿದಿದೆ, ಅದಕ್ಕೊಂದು ಹೆಮ್ಮೆ ತಂದಿದೆ. ದಯವಿಟ್ಟು ರಘು ಅವ್ರಿಗೂ ಸಹ ರಾಜ್ಯ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ರಘು ಸರ್. Z6 Mark III ಅಂತ. ಓಕೆ, ತುಂಬ ಜನ ಬಂದ್ಬಿಟ್ಟು Z6 to Z7 to ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ, Z8 Z9 ಎಲ್ಲ. ಓಕೆ, ಸೊ ಬೇಸಿಕ್ಲಿ ಏನಂದರೆ ಈ ಆ್ಯಪು ಇಟ್ಸ್ ಅ ಪ್ಲಾಟ್ಫಾರ್ಮ್ ಫಾರ್ ಲರ್ನಿಂಗ್. ಓಕೆ, ಸೊ ನಿಕಾನ್ ಬಂದ್ಬಿಟ್ಟು ವಿ ಕಂಡಕ್ಟ್ ಅ ಲಾಟ್ ಆಫ್ ವರ್ಕ್ಶಾಪ್ಸ್, ವೆಡ್ಡಿಂಗ್ ವರ್ಕ್ಶಾಪ್ಸ್ ಮಾತ್ರ ಅಲ್ಲ, ವೈಲ್ಡ್ ಲೈಫ್ ಇರಲಿ, ಫ್ಯಾಷನ್ ಇರಲಿ, ಸ್ಟ್ರೀಟ್ ಇರಲಿ,
ಜಸ್ಟ್ ಲಾಸ್ಟ್ ವೀಕ್ ಬಂದ್ಬಿಟ್ಟು ನಾವು ಆಗುಂಬಿ ಹೋಗಿದ್ವಿ. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಸರ್ವಿಸ್ ರಿಲೇಟೆಡ್. ಇವಾಗ ತುಂಬ ಜನ ಬಂದ್ಬಿಟ್ಟು ಕಾಲ್ ಮಾಡ್ತಾರೆ ಒಂದ್ಸತಿ ಬ್ಯಾಂಗ್ಳೂರ್ ನಮ್ಮ ಸರ್ವಿಸ್ ಸೆಂಟರು. ಬೈ ದ ವೇ ನಮ್ಮ ಸರ್ವಿಸ್ ಸೆಂಟರ್ ಆಫೀಸ್ ಶಿಫ್ಟ್ ಆಗಿದೆ. ಇಟ್ಸ್ ಇನ್ ರಾಜಾಜಿನಗರ್ ನಾವು. We moved from JNR City Center to Rajajinagar. Upload your images and videos. Suppose the marketing team ge yavandru video photo ishta adre, they may even publish it on our 3 months extended warranty offer ide sadyakke. Okay, so 3 months, so 2 years warranty irodu general agi. Details tarodu, shadows al details tarodu, that is called dynamic range. So it depend nim sensor mele depend agutte. Sensor ge olle dynamic range idre, you can bring back details in post production, highlights and shadow area. 1 second ge 20 photo. ಅದೇ ಬಂದ್ಬಿಟ್ಟು JPEG ಯೂಸ್ ಮಾಡಿದ್ರೆ ಯು ಕ್ಯಾನ್ ಶೂಟ್ 120 ಫೋಟೋಸ್ ಪರ್ ಸೆಕೆಂಡ್. ವಿಲ್ ಡೂ ಒನ್ ಥಿಂಗ್, ನೀತು ಯು ಕ್ಯಾನ್ ವಾಕ್ ಫ್ರಮ್ ದೇರ್, ಯು ಕ್ಯಾನ್ ಕಮ್ ಡೌನ್ ಹಿಯರ್. 120 ಯು ಮೇ ನಾಟ್ ಯೂಸ್ ಇಟ್ ಎವ್ರಿ ಸಿಂಗಲ್ ಟೈಮ್ ಬಿಕಾಸ್ ಅಷ್ಟೊಂದು ಫೋಟೋಸ್ ನೀವು ಕಲ್ಲಿಂಗ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು. ಓಕೆ, ಯು ಮೇ ಗೆಟ್ ಅ ವೆರಿ ಗುಡ್ ಶಾಟ್ ಇನ್ ದೋಸ್ 120 ಫೋಟೋಸ್. ಇನ್ಸ್ಟೆಡ್ ಆಫ್ ಸೆಲೆಕ್ಟಿಂಗ್ ಫ್ರಮ್ 5 photos or 3 photos, if you have 120 photos ಅಷ್ಟೊಂದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು, ಸೊ ದಿಸ್ ಇಸ್ ದಿ ಅಡ್ವಾಂಟೇಜ್ ಆಫ್ ದ ಪಾರ್ಷಲಿ ಸ್ಟ್ಯಾಕ್ಡ್ ಸೆನ್ಸರ್ ಆರ್ ಲಿಟಲ್ ಡಾರ್ಕ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸ್ವಲ್ಪ ಯೆಲ್ಲೋ ಕಲರ್ ಕೊಟ್ಟರೆ ದೇ ಬಿಕಮ್ ಲಿಟಲ್ ಫೇರರ್. ಓಕೆ, ಸೊ ಪ್ಲೇ ಅರೌಂಡ್ ವಿತ್ ಕಲರ್ ಟೋನ್ ಲೈಕ್ ದ್ಯಾಟ್ ಫಾರ್ ದ ಸ್ಕಿನ್. ಓಕೆ, ಬೇರೆ ಎಲ್ಲೂ ನಿಮ್ಮ ಗಡ್ಡ ಮೀಸೆ ಏನೋ. ಓಕೆ, ಸೊ ಅಗೇನ್ ಅವೈಲೇಬಲ್ ಇನ್ ನಿಕಾನ್ Z6 III. ಐ ಜಸ್ಟ್ ಮತ್ತೆ ಫುಲ್ ಲೆಂತ್ ಕೂಡ ತೆಗಿಬೋದು ಇದ್ರಲ್ಲಿ ನೋಡಿ. ಆ ಲೈಟ್ ಹಿಂದೆ ಇಟ್ಬಿಟ್ಟು ಕೆಳಗೆ ತನಕ ಲೈಟ್ ಫೀಲ್ ಆಗುತ್ತೆ. ಓಕೆ, ಲೈಟ್ ಬ್ಯಾಕ್ ಗ್ರೌಂಡಿಗೆ ಕೊಡಿ. ಅಲ್ಲ, ಡಿಸ್ಪ್ಲೇ ಬೇಡ, ಇಲ್ಲಿ ನೋಡಿ ಲೈವ್. ಒಬ್ರು ಸ್ಕಿನ್ ಸ್ವಲ್ಪ ಡಾರ್ಕ್ ಇದೆ, ಒಬ್ರು ಸ್ವಲ್ಪ ಬ್ರೈಟ್ ಇದೆ. ಬಟ್ ಸ್ಟಿಲ್ ಇವಾಗ ಏನ್ ಮಾಡ್ತೀರಿ ಗೊತ್ತಾ, ಕೆಲವೊಂದು ಟೈಮಲ್ಲಿ ಐದು ವರ್ಷದಿಂದ ಸತತವಾಗಿ ಬಹಳಷ್ಟು ಉಪಯುಕ್ತ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. 5ನೇ ವರ್ಷದ ಸಂಭ್ರಮ ಇದು ಮಾಡ್ತಾ ಇದ್ದೀರಾ. ಅದಕ್ಕೆ ನಮ್ಮ ಅನ್ನಪೂರ್ಣ ಕಲರ್ ಲ್ಯಾಬ್ ಕಡೆಯಿಂದ ಶುಭ ಹಾರೈಸ್ತಾ ಇದ್ದೀವಿ. ನನ್ನ ಹೆಸರು ಕಾರ್ತಿಕ್ ಅಂತ. ಬಸವನಗುಡಿನಲ್ಲಿ ನಮ್ಮದು ಶ್ರೀ ಅನ್ನಪೂರ್ಣ ಕಲರ್ ಲ್ಯಾಬ್ ಅಂತ ಇದೆ. ನಾವು ಕಳೆದ 2010ರಿಂದ ದಕ್ಷಿಣ ಭಾರತದಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀವಿ ಫೋಟೋಗ್ರಾಫರ್ಸ್ಗೆ. ಇಂಟರ್ನ್ಯಾಷನಲ್ ಗ್ರೇಡ್ ಪೇಪರ್ಸ್ ಯೂಸ್ ಮಾಡಿದ್ರೆ ಡಿಫ್ರೆನ್ಸ್ ಆಗುತ್ತೆ. ಪ್ರಿಂಟ್ ಆದ್ಮೇಲೆ ಫಿಲಮ್ಸ್ ಅಂತ ಬರುತ್ತೆ, ಅದು ಲ್ಯಾಮಿನೇಟ್ ಆಗುತ್ತೆ. ನೀವು ಗ್ಲಾಸಿ ಅಥವಾ ಮ್ಯಾಟ್ ಯಾವುದೇ ಇದು. ದಯವಿಟ್ಟು ಕಾರ್ತಿಕ್ ಅವರು ವೇದಿಕೆಗೆ ಬರಬೇಕು. ಹಾಗೆ ಮಹೇಶ್ ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೂ ನಮ್ಮ ರಘು ಸರ್ ಕೂಡ ವೇದಿಕೆಗೆ ಬರಬೇಕು. ಫ್ಲಿಪ್ಕಾರ್ಟ್ನ ಸದಸ್ಯರು ಕೂಡ ವೇದಿಕೆಗೆ ಬಂದು ಅವರನ್ನು ಅಭಿನಂದಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. अधिनायक जय है भारत भाग्य विधाता, तब शुभ नामे जागे जय।
ಸೂಪರ್ ಆಯಿತು ಇವತ್ತಿನ ಕ್ಲಾಸ್. 200ಕ್ಕೂ ಅಧಿಕ ಜನ ಈ ವರ್ಕ್ಶಾಪಲ್ಲಿ ಭಾಗವಹಿಸಿದರು. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಕ್ಲಿಕ್ಆರ್ಟ್. ತುಂಬ ಇನ್ನೂ ಕೂಡ ಊಟ ಆಗಿಲ್ಲ, 2.5 ಗಂಟೆ ಆಯಿತು, 3 ಗಂಟೆ ಆಯಿತು ಆಲ್ಮೋಸ್ಟು. ಸೊ ಇನ್ನೂ ಎಲ್ಲ ಸ್ವಲ್ಪ ಉಮೇದಲ್ಲೇ ಇದ್ದಾರೆ, ಇನ್ನೂ ಕಲೀಲಿಕ್ಕೆ ಸಿಗುತ್ತೆ ಅಂಥೇಳಿ. ಸೊ ನಾನೇನು ದೊಡ್ಡ ಫೋಟೋಗ್ರಾಫರ್ ಅಲ್ಲ, ನಾನು ಕಲಿತಾ ಇದ್ದೀನಿ. ಸೊ ಇವರ ಒಂದು ಉತ್ಸಾಹ ನೋಡಿ ಇನ್ನಷ್ಟು ನಮಗೆ ಕೂಡ ಉತ್ಸಾಹ ಬರುತ್ತೆ, ಇನ್ನೂ ಹೇಳಿಕೊಡ್ಬೇಕು, ನಮ್ಮಲ್ಲಿದ್ದದೇನು ಹೇಳಿಕೊಡ್ಬೇಕು, ನಾವು ಕೂಡ ಕಲಿಬೇಕು ಅಂತೇಳಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಸ್ಪೆಷಲ್ ಥ್ಯಾಂಕ್ಸ್ ಟು ಕ್ಲಿಕ್ಆರ್ಟ್ ಆ್ಯಂಡ್ ನಿಕಾನ್ ಇಂಡಿಯಾ. ಥ್ಯಾಂಕ್ ಯು. ಸೊ ನಮಸ್ತೆ, ನನ್ನ ಹೆಸರು ಪ್ರತಿಭಾ ಅಂತ. ಸೊ ಕರ್ನಾಟಕ ವುಮೆನ್ ಫೋಟೋಗ್ರಾಫರ್ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆ್ಯಂಡ್ ನಮ್ಮ ಮೆಂಬರ್ಸ್ ಕೂಡ ಎಲ್ಲೇ ಕೂತಿದ್ದಾರೆ. ಆ್ಯಂಡ್ ಇವತ್ತು ತುಂಬಾ ಖುಷಿ ಆಯಿತು, ಎಲ್ಲ ಚೆನ್ನಾಗಾಯಿತು ವರ್ಕ್ಶಾಪ್ ಎಲ್ಲ. ಕ್ಲಿಕ್ಆರ್ಟ್ ಮತ್ತು ನಿಕಾನ್ ಅವ್ರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ವೆಲ್ ಆರ್ಗನೈಸ್ಡ್. ಆ್ಯಂಡ್ ವಿಷಯಗಳು ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ನೂ ಮುಂದೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ, ಇನ್ನೂ ಒಳ್ಳೊಳ್ಳೆ ವರ್ಕ್ಶಾಪ್ಸ್ಗಳಾಗಲಿ ಅನ್ನೋದು. ಆ್ಯಂಡ್ ನಮ್ಮ ಸಪೋರ್ಟ್ಸು ಇರುತ್ತೆ, ದಯವಿಟ್ಟು ನಿಮ್ಮ ಸಪೋರ್ಟ್ಸು ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಭೈರಾಪುರ ಜಯನಗರದಿಂದ ಕ್ಲಿಕ್ಆರ್ಟ್ ಸಂಸ್ಥೆ ವತಿಯಿಂದ ತರಬೇತಿಗೆ ಬಂದಿದ್ದು 2ನೇ ಬಾರಿ. ಈ ಬಾರಿ ನಮ್ಮ ಫೋಕಸ್ ರಘು ಸರಿಂದ ಬಂದಿತ್ತು. ಇಂದಿನ ಒಂದು ತರಬೇತಿ ಶ್ರೀ ಗಿರೀಶ್ ಸರಿಂದ. 2 ಅದ್ಭುತವಾದ ಅಪೂರ್ವವಾದ ತರಬೇತಿ. ವೃತ್ತಿಪರವಾಗಿರೋ ಎಲ್ಲ ಛಾಯಾಗ್ರಾಹಕರಿಗೆ, ಮುಂಬರುವ ಪೀಳಿಗೆಗೆ ಒಂದು ಒಳ್ಳೆಯ ಅತ್ಯುತ್ತಮ ಮಾಹಿತಿಯುಳ್ಳ ಮೌಲ್ಯವುಳ್ಳ ಈ ಒಂದು ತರಬೇತಿಗಾಗಿ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಹಾಗೂ ತಮ್ಮದೇ ಆದ ಒಂದು ವೈಶಿಷ್ಟ್ಯ ರೀತಿಯಲ್ಲಿ ಈ ದಿನ ಎಲ್ಲ ರೀತಿಯ ಒಂದು ವ್ಯವಸ್ಥೆ, ಸಹಕಾರ ಹಾಗೂ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಕಂಡು ರಘು ಸರ್ ಅವರು ನೀಡಿದಂಥ ಉತ್ತಮವಾದ ತಾಂತ್ರಿಕ ಮಾಹಿತಿಗಳು ಎಲ್ಲ ನಮಗೆ ಭಾರಿ ತೃಪ್ತಿಕರವಾಗಿ ಹಾಗೂ ಮುಂದಿನ ಇದು ಛಾಯಾಗ್ರಹಣದ ವೃತ್ತಿಗೆ ನಾವು ಅಡಾಪ್ಟ್ ಮಾಡ್ಕೊಂಡು ಮುಂದೆ ಬರುವ ಒಂದು ಉಮೇದಿನಲ್ಲಿ ನಮ್ಮ ಪ್ರೀತಿ ನಮಸ್ಕಾರಗಳನ್ನ ಸಲ್ಲಿಸ್ತಿದ್ದೇವೆ ಸರ್. ನಮಸ್ತೆ. ನಮಸ್ತೆ, ನಾನು ವಿದ್ಯಾರಾಣಿ ಅಂತ ಹೇಳಿ. ಐ ಹ್ಯಾವ್ ಬೀನ್ ಅಟೆಂಡಿಂಗ್ ಟು ಲಾಟ್ ಆಫ್ ಕ್ಲಿಕ್ಆರ್ಟ್ ಈವೆಂಟಿಗೆ ನಾನು ಬಂದಿದ್ದೇನೆ ವರ್ಕ್ಶಾಪಿಗೆ. ಐ ಫೆಲ್ಟ್ ಇದು ಒನ್ ಆಫ್ ದಿ ಬೆಸ್ಟ್ ವರ್ಕ್ಶಾಪ್ ಅಂತ ಹೇಳಿ. ಯಾಕೆ ಹೇಳಿದ್ರೆ ಇದರಲ್ಲಿ ಆ್ಯಸ್ ಅನ್ ಮೆಂಟರ್ ದೇ ವಾಸ್ ಲಾಟ್ ಆಫ್ ಹ್ಯೂಮರ್. ಸೊ ಎಕ್ಸ್ಪ್ಲೇನ್ ಸಹ ಮಾಡ್ತಿದ್ರು, ಅದನ್ನು ಎಕ್ಸಾಂಪಲ್ ಕೊಟ್ಟು ಅದನ್ನು ನಗಡಿಸ್ಕೊಂಡು, ಯೂಶ್ವಲಿ ಏನಾದರೂ ಯಾರಾದರೂ ಹೇಳಿದರೆ ನಗಡಿಸ್ಕೊಂಡು ಹೇಳಿದರೆ ಅದು ಯಾವಾಗ ಸಹ ನಮ್ಮ ಒಳಗೆ ಫೀಡ್ ಆಗಿರ್ತದೆ. ಸೊ ವಿತ್ ಅನ್ ಎಕ್ಸಾಂಪಲ್ ಸ್ಟೋರಿ ಅದೆಲ್ಲ ಹೇಳಿದ್ದಾರೆ. ಸೊ ಐ ಫೆಲ್ಟ್ ದಿಸ್ ವಾಸ್ ವೆರಿ ನೈಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ವರ್ಕ್ಶಾಪ್. ನನ್ನ ಹೆಸರು ಶಶಿಗೌಡ ಅಂತೇಳಿ ಮದ್ದೂರಿಂದ. ಕ್ಲಿಕ್ಆರ್ಟ್ ಸಂಸ್ಥೆ ಒಳ್ಳೆಯ ವಿದ್ಯೆ ಕೊಟ್ಟು, ಊಟ ಕೊಟ್ಟು, ಒಳ್ಳೆಯ ಸರ್ವಿಸನ್ನು ಸುಮಾರು ವರ್ಷಗಳಿಂದ ಕೊಡ್ತಾ ಬಂದಿದೆ. ಇದೇ ಥರ ಇನ್ನೂ ಹೆಚ್ಚು ಹಲವಾರು ಸಂಸ್ಥೆಯಿಂದ ಅನೇಕ ಕಾರ್ಯಗಾರಗಳಾಗಲಿ, ಎಲ್ಲ ಛಾಯಾಗ್ರಹಗಳು ಉದ್ಧಾರ ಆಗಲಿ ಅನ್ನೋದನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ರವಿಶಂಕರ್ ಅಂತೇಳಿ. ಕ್ಲಿಕ್ಆರ್ಟ್ ಸಂಸ್ಥೆಯವರು ಬೆಂಗಳೂರು ಹಾಗೂ ಸುತ್ತಮುತ್ತ ಗ್ರಾಮಾಂತರ ಪ್ರದೇಶಗಳಿಂದ ಸುತ್ತಲೂ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ಉಚಿತವಾಗಿ ಕಾರ್ಯಾಗಾರನ ನಿಕಾನ್ ಕಂಪನಿಯಿಂದ ಆಯೋಜನೆ ಮಾಡಿದ್ದಾರೆ. ಸೊ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಹಾಗೂ ಈ ಇದರಲ್ಲಿ ತುಂಬಾ ವಿಷಯಗಳು ತಿಳಿದು ಬಂತು. ಕಲರಿಂಗ್ ಆಗಲಿ, ಫ್ರೇಮಿಂಗ್ ಆಗಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹಾಗೂ ಇನ್ನೂ ಅನೇಕ ವಿಷಯಗಳನ್ನು ತುಂಬ ಹೆಚ್ಚಾಗಿ ತಿಳಿಸಿದ್ದಾರೆ. ಕ್ಲಿಕ್ಆರ್ಟ್ ಸಂಸ್ಥೆಯವರಿಗೆ ಧನ್ಯವಾದಗಳು. ನಮಸ್ಕಾರ. ಕ್ಲಿಕ್ಆರ್ಟ್ ಸಂಸ್ಥೆ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದೆ. ವಿಶಿಷ್ಟ, ವಿಭಿನ್ನ ಮತ್ತು ವಿನೂತನ ಮತ್ತು ತುಂಬ ಬೆಲೆ ಬಾಳುವಂಥ ಕಾರ್ಯಕ್ರಮ ಇದು. ಆಯಿತಾ, ನಮಗೆಲ್ಲ ತುಂಬ ಉಪಯೋಗ ಆಗಿದೆ. ಅನ್ನನೂ ಕೊಟ್ಟು ಮತ್ತು ಅದ್ರ ಜೊತೆಗೆ ಇದು ಕೊಡ್ತಾಯಿದ್ದಾರೆ, ಏನೋ ಸೇವೆನೂ ಕೊಡ್ತಾಯಿದ್ದಾರೆ. ಅದಕ್ಕೆ ಕ್ಲಿಕ್ಆರ್ಟ್ ಸಂಸ್ಥೆಗೆ ವಂದನೆ ಹೇಳ್ತಾ ಇದ್ದೀನಿ. ಮಂಡ್ಯದಿಂದ ಮಾತಾಡ್ತಾಯಿದ್ದೀನಿ, ಪುನೀತ್ ಭಾಸ್ಕರ್ ಅಂತ. ನನ್ನ ಹೆಸರು ಮೂಳೆ ಅಂತ. ಕ್ಲಿಕ್ಆರ್ಟ್ ಅವರು 5 ವರ್ಷದಿಂದ ತುಂಬ ಒಳ್ಳೆ ಕೆಲಸ ಮಾಡ್ಕೊಂಬರ್ತಿದ್ದಾರೆ. ಫೋಟೋಗ್ರಾಫರ್ಸ್ ತುಂಬ ಒಳ್ಳೆ ನಾಲೆಜ್ ಸಿಗ್ತಾಯಿದೆ. ಅದರಲ್ಲಿ ಗಿರೀಶ್ ಅವ್ರು ಮಾಡಿದ್ದು ಮಾತ್ರ ತುಂಬ ಚೆನ್ನಾಗಿತ್ತು. ಆಮೇಲೆ ನಮ್ಮ ಸುರೇಶ್ ಅವರು ಇನ್ನೂ ಮಾಡಿಲ್ಲ. ಪರ ಗಿರೀಶ್ ಸರಿಂದ ನಮಗೂ ಸ್ವಲ್ಪ ವಿದ್ಯೆ ಕಲ್ತಂಗಾಯ್ತು. ಥ್ಯಾಂಕ್ ಯು.